ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 6ನೇ ವಿಡಿಯೋ ಇದು. ಇದರಲ್ಲಿ ಏನಂತ ಕೊಟ್ಟವ್ರೆ, ಇಲ್ಲಿ 3x + 3 = 12 ಅಂತ ಕೊಟ್ಟವ್ರೆ. ಎಕ್ಸ್ ಫ್ಯಾಕ್ಟೋರಿಯಲ್ ಎಷ್ಟು ಅಂತ ಕಂಡುಹಿಡಿಬೇಕು. ಬರೀ ಎಕ್ಸ್ ಅಲ್ಲ, ಎಕ್ಸ್ ಫ್ಯಾಕ್ಟೋರಿಯಲ್ ಅನ್ನೋದು. ಈ +3 ಆ ಕಡೆ ಹೋದಾಗ ಏನಾಯ್ತದೆ, -3 ಆಯ್ತದೆ. 3x = 12 - 3. ಅದೇ ಥರ 3x = ಎಷ್ಟಾಯ್ತದೆ, 9 ಆಯ್ತದೆ. ಈ 3xನ 3 ಟೈಮ್ಸ್ ಆಫ್ ಎಕ್ಸ್ ಅಂತ ಬರಿಬೋದು. ಈ 3 ಆ ಕಡೆ ಹೋದ್ರೆ ಇಲ್ಲಿ ಕೆಳಗಡೆ ಡಿನಾಮಿನೇಟ್ರಲ್ಲಿ ಬರ್ತದೆ ನ್ಯೂಮರೇಟ್ರಿಂದ. ಇದು 3 1 3 3 9 ಅಂತ ಬರಿಬೋದು. x = ಎಷ್ಟು, 3 ಅಂತ ಬರಿಬೋದು. ಇಲ್ಲಿ x² - 16/x - 4 = 8 ಅಂತ ಕೊಟ್ಟವ್ರೆ. x ಅಂದರೆ ಇಲ್ಲೂ ಎಕ್ಸ್ ಫ್ಯಾಕ್ಟೋರಿಯಲ್ ಕಂಡುಹಿಡಿಬೇಕು. ಇವಾಗ ಎಕ್ಸ್ ಫ್ಯಾಕ್ಟೋರಿಯಲ್ ಅಂದರೆ ಏನು ಅಂದರೆ 3 ಫ್ಯಾಕ್ಟೋರಿಯಲ್ ಅಂತ ಬರಿಬೇಕು. 3 ಫ್ಯಾಕ್ಟೋರಿಯಲ್ ಅಂದರೆ 3ಕ್ಕಿಂತ ಒಂದು ಚಿಕ್ಕದನ್ನ ಗುಣಿಸ್ತಾ ಹೋಗ್ಬೇಕು 1 ತನಕ. 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 1 ಅಂತ. 3 2 6, 6 1 6. ಅಲ್ಲಿಗಿದೆಷ್ಟು ಟೋಟಲ್ ಆಗಿ 6 ಅಂತ ಆಯ್ತದೆ. ಇಲ್ಲಿ x² - 16 ಅನ್ನೋದು x² - 16 ಏನಂತ ಬರಿಬೋದು, 4 4 16 ಅಂತ ಬರಿಬೋದು. 4² ಅಂತ ಬರಿಬೋದು. ಹಂಗಾಗಿ ಇದನ್ನು x² - 4² x - 4 = 8 ಅಂತ ಬರಿಬೋದು. ಇದು a² - b² ಫಾರ್ಮ್ಯಾಟಲ್ಲಿ ಆಯ್ತು. a² - b² ಅನ್ನೋದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಯ್ತದೆ, a + b ಟೈಮ್ಸ್ ಆಫ್ a - b. ಅಲ್ಲಿಗೆ ಇದೇನಾಗಿರ್ತದೆ, ಇದು x + 4 ಟೈಮ್ಸ್ ಆಫ್ x - 4 ಅಂತಾಗಿ ಡಿವೈಡೆಡ್ ಬೈ x - 4 ಅಂತಾಗಿರ್ತದೆ. ಅದು 8ಕ್ಕೆ ಸಮ ಆಗಿರ್ತದೆ. x - 4 1 x - 4 1 ಅಂತ ಡಿವೈಡ್ ಮಾಡ್ಬೋದು 2 x - 4 ಇದ್ದಾಗ. ಇವಾಗ x + 4 = 8 ಅಂತ ಆಯ್ತದೆ. ಇವಾಗ ಆ +4ನ ಆ ಕಡೆ ಕಳಿಸಿದ್ರೆ -4 ಆಗಿರ್ತದೆ. x = ಎಷ್ಟು, 8 - 4 4. ಅದು x ವ್ಯಾಲ್ಯೂ. ಇಲ್ಲಿ 9x + 9 = 3 ಅಂತ ಆಯ್ತು. ಈ +9ನ ಆ ಕಡೆ ಕಳಿಸಿದ್ರೆ -9 ಆಯ್ತದೆ. 3 - 9. 9x = 9 - 3 ಅಂದರೆ 6. ಆದರೆ ದೊಡ್ಡದ್ರ ಸಿಂಬಲ್ ನೆಗೆಟಿವ್ ಇರೋದ್ರಿಂದ -6 ಆಯ್ತದೆ. ಇಲ್ಲಿ 9xನ 9 ಟೈಮ್ಸ್ ಆಫ್ x ಅಂತ ಬರಿಬೋದು. 9 ಆ ಕಡೆ ಹೋದರೆ ಕೆಳಗಡೆ ಡಿನಾಮಿನೇಟ್ರಲ್ಲಿ ಬರ್ತದೆ. x = 3 2 6, 3 3 9 -2/3 ಅಂತ ಆಯ್ತದೆ. ಇದು x ವ್ಯಾಲ್ಯೂ -2/3. ಇದು 3 ಪ್ರಾಬ್ಲಮ್ಮು ಆಯಿತು. ಬಾಯ್.